ಫ್ರೆಂಡ್ಸ್, ನಮ್ಮದು ಸೆಕೆಂಡ್ ಡೇ ಪಾದಯಾತ್ರೆ ನವಲಹಳ್ಳಿಯಿಂದ ಸ್ಟಾರ್ಟ್ ಆಗಿತ್ತು ರೀ. ಅಂದ್ರೆ ನಾವು ಬೆಳಿಗ್ಗೆ 4 ಗಂಟೆಗೆ ಎದ್ದು ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ವಿ. ಇವಾಗ ಹೊಂಟೀವಿ ರೀ. ನೆಕ್ಸ್ಟ್ ನಮ್ಮದು ಸ್ಟಾಪ್ ಬರೋದು ಟಿಫಿನಿಗೆ. ಅದು ಕಲ್ಮಂಗಿ ಅನ್ನೋ ಒಂದು ಹಳ್ಳಿ. ಆ ಹಳ್ಳಿ ಒಳಗೆ ನಾವು ನಮಗೆ ಟಿಫಿನದ ವ್ಯವಸ್ಥೆ ಮಾಡ್ತಾರೆ. ಸೊ ಇವಾಗ ಅಲ್ಲಿ ಹೊಂಟೀವಿ, ಬರ್ರಿ ಹೋಗೋಣ. ನೀವು ಇಲ್ಲಿ ನೋಡ್ರಿ, ನಾವೀಗ ಇದನ್ನು ತಿನ್ನಕತ್ತೀವಿ, ದಾಳಂಬ್ರಿ. ಇಲ್ಲಿ ಹರ್ಕೊಂಡು ಇಲ್ಲೇ ಹೊಲದಾಗಿದ್ವು ದಾಳಂಬ್ರಿ ತಿನ್ನಕತ್ತೀವಿ ನೋಡ್ರಿ. ಫ್ರೆಂಡ್ಸ್, ನಮ್ಮದು 2ನೇ ದಿನದ ಪಾದಯಾತ್ರೆ ನೋಡ್ರಿ. ನಾವು ಇಲ್ಲಿ ಕಲ್ಮಂಗಿ ಅನ್ನೋ ಒಂದು ಊರು. ಈ ಊರು ಒಳಗೆ ನಾವು ಸ್ಟೇ ಅಂದ್ರೇನು ರೀ, ನಾಷ್ಟ ಮಾಡ್ಕೊಂಡು ಈಗ ಹೋಗ್ಬೇಕ್ರಿ ಮುಂದೆ. ಸೊ ನಾಷ್ಟಕ್ಕೆ ಇಲ್ಲಿ ಸ್ಟಾಪ್ ಮಾಡೀವಿ. ಇದು ಒಂದು ಬಸವೇಶ್ವರ ಗುಡಿ. ತಡ್ರಿ ತೋರಿಸ್ತೀನಿ. ಈಗಾಗಲೇ ಬಂದು ಕುಂತಾರೆ ನೋಡ್ರಿ ಪಾದಯಾತ್ರಿಗಳು. ಇಲ್ಲಿ ನಾಷ್ಟ ರೆಡಿ ಮಾಡಕತ್ತಾರೆ ನೋಡ್ರಿ. ನಾಷ್ಟಕ್ಕೆ ಒಗ್ಗರಣೆ ಮಿರ್ಚಿ ಮಾಡ್ಯಾರಿ. ನಾವು ಇದ್ರೊಳಗೆ ಕಲ್ಮಂಗಿ ಒಳಗೆ ನಾಷ್ಟ ಮಾಡಿಕೊಂಡು ಪಾದಯಾತ್ರೆ ಕಂಟಿನ್ಯೂ ಮಾಡಿ ಇವಾಗ ತುರ್ವಿಹಾಳಕ್ಕೆ ಬಂದಿವಿ. ಅಲ್ಲಿ ಇವತ್ತೇನು ಬೆಳಗ್ಗೆ ನಾವು ನವಲಹಳ್ಳಿಯಿಂದ ಏನು ಬಿಟ್ಟಿದ್ವಲ್ಲ, ನವಲಹಳ್ಳಿಯಿಂದ ತುರ್ವಿಹಾಳ ಇರೋದು ಒಂದು 32 ಕಿಲೋಮೀಟ್ರ್ ಏನು ಆಗುತ್ತೆ. ಸೊ ಇವತ್ತು ನಮ್ಮದು ಸ್ಟೇ ಇಲ್ಲೇ ಆಗುತ್ತೆ. ಅಂದ್ರೆ ನಾವು ಈಗ ಒಂದು 4 ಗಂಟೆನೂ ಆಗಿಲ್ಲ ರೀ, 2 ಗಂಟೆ ಏನು ಆಗೈತಿ ಈಗ. ಸೊ ಈ 2 ಗಂಟೆಗೆ ನಾವು ಇಲ್ಲೇ ತುರ್ವಿಹಾಳ ಒಳಗೆ ಬಂದ್ವಿ. ಇವತ್ತು ನಾವಿಲ್ಲೇ ತುರ್ವಿಹಾಳ ಒಳಗೆ ರಾಯರ ಮಠದೊಳಗೆ ಸ್ಟೇ ಮಾಡ್ತೀವಿ ರೀ. ಸೊ ಇವತ್ತಿನ ಸಾಯಂಕಾಲ ಭಜನೆ ಮತ್ತು ಊಟ ಇಲ್ಲೇ ಆಗುತ್ತೆ. ಇವಾಗ 2-3 ಗಂಟೆ ಆಗೈತೆ ರೀ. ನಾವಿಲ್ಲೇ ಸ್ನಾನ ಮಾಡೋಕ್ಕಂತೇಳಿ ಕಾಲುವೆ ಇತ್ತು. ಸೊ ಕಾಲುವೆ ಒಳಗೆ ಸ್ನಾನ ಮಾಡೋಕ್ಕೆ ಬಂದೀವಿ. ಸೊ ಅದರ ಮೂಮೆಂಟ್ಸ್ ನೋಡಿರಿ ಇಲ್ಲೇ. ಫ್ರೆಂಡ್ಸ್, ನಾವು ಕಾಲುವೆ ಒಳಗೆ ಫುಲ್ ಎಂಜಾಯ್ ಮಾಡ್ಕೊತ ಮಜಾ ಮಾಡಿ ಜಳಕ ಮಾಡಿ ಬಂದ್ವಿ. ಈಗ ಟೈಮ್ 4:30 ಆಯ್ತು. ಸೊ ಅಡುಗೆ ಅದೆಲ್ಲ ರೆಡಿ ಆಗಿತ್ತು. ಇವಾಗ ಶಿಸ್ತಾಗಿ ಊಟ ಮಾಡೋಂಬರ್ರಿ. ಫ್ರೆಂಡ್ಸ್, ನನಗೆ ಕಾಲು ಭಾಳ ಬ್ಯಾನ್ ಆಗಿಬಿಟ್ಟಿದ್ವಿ ರೀ. ಅದಕ್ಕೆ ನಮ್ಮ ಫ್ರೆಂಡ್ ಸ್ವಲ್ಪ ಕಾಲು ತಿಕ್ತೀನಿ ಬರ್ರಿ ಅಣ್ಣ ಅಂತಂದ್ರೆ. ಸೊ ಈಗ ಆಯಿಲ್ ಹಚ್ಚಿ ಕಾಲು ತಿಕ್ಕಕತ್ತಾರ. ಅವ್ರಿಗೊಂದು ದೊಡ್ಡ ಥ್ಯಾಂಕ್ಸ್ ರೀ. ಫ್ರೆಂಡ್ಸ್, ನಾವು 2ನೇ ದಿನ ಇಲ್ಲೇ ತುರ್ವಿಹಾಳ ಒಳಗೆ ಸ್ಟೇ ಮಾಡಕತ್ತೀವಿ ರೀ. ಅದು ತುರ್ವಿಹಾಳ ರಾಯರ ಮಠನ ಸಿಕ್ಕೈತಿ ನಮಗೆ ಸ್ಟೇ ಮಾಡೋಕೆ. ಸೊ ನೋಡಿರಿ, ಇಲ್ಲೇ ರಾಯರ ಮಠದೊಳಗೆ ನಾವು ಸ್ಟೇ ಮಾಡಕತ್ತೀವಿ. ಇವತ್ತು ನಾವು ಹೆಚ್ಚು ಕಡಿಮೆ 32-34 ಕಿಲೋಮೀಟ್ರ್ ನಡ್ಕೊಂಬಂದೀವಿ ರೀ. ಸೊ ಇದು ರಾಯರ ಮಠ ತುರ್ವಿಹಾಳ. ಇಲ್ಲೇ ನಾವು ಇವತ್ತು ಸ್ಟೇ ಮಾಡಕತ್ತೀವಿ. ಈ ಮಠ 40 ವರ್ಷದ ಹಿಂದೆನ ಕಟ್ಟಿದ್ದಂತ್ರಿ. ಇಲ್ಲಿರೋ ಅರ್ಚಕರು ಈಗ ಹೊಸದಾಗಿ ಬಂದಾರಂತ. ಸೊ ಅವ್ರಿಗೆ ಅಷ್ಟೊಂದು ಮಾಹಿತಿ ಇಲ್ಲ, ಹೀಗಾಗಿ ಅವ್ರು ಅದೇನೂ ಹೇಳಿಲ್ಲ. ಸೊ ಬಟ್ ಇದು ದೇವಸ್ಥಾನ ಮಾತ್ರ ಭಾರಿ ಶಾಂತತೆಯಿಂದ ಕೂಡಿತ್ತು. ಇಲ್ಲಿ ಕುಂತ್ರೆ ಸಾಕು, ಒಂದೇನೋ ಒಂಥರ ವೈಬ್ರೇಷನ್ ಫೀಲ್ ಆಗ್ತಿತ್ತು. ಭಾರಿ ಖುಷಿ ಆಗ್ತಿತ್ತು ಇಲ್ಲಿ ಕುಂತಾಗ. ಸೊ ಇಲ್ಲೇ ಕುಂತು ನಾವು ಭಜನೆ ಮಾಡ್ತೀವಿ ಇವಾಗ. ಅಜ್ಞಾನನಾಶಾಯ ವಿಜ್ಞಾನಪೂರ್ಣಾಯ ಸುಜ್ಞಾನದಾತ್ರೆ ನಮಸ್ತೆ ಗುರೋ ಶ್ರೀರಾಘವೇಂದ್ರಾರ್ಯ ಶ್ರೀರಾಘವೇಂದ್ರಾರ್ಯ ಶ್ರೀರಾಘವೇಂದ್ರಾರ್ಯ. ಈ ಮಠದ ಹಿಂದ್ಗಡೆ ನೋಡ್ರಿ, ನಾವು ಊಟದ ಅರೇಂಜ್ಮೆಂಟ್ ಎಲ್ಲ ಮಾಡ್ಯಾರ ನಮಗೆ. ಸೊ ಸ್ಟೇ ಮಾಡೋದು ಮಠದ ಹಿಂದನ. ಸ್ಟೇ ಮಾಡೋ ರೂಮು ಮತ್ತು ಊಟದ್ದು ಎಲ್ಲ ತೋರಿಸ್ತೀನಿ ಬರ್ರಿ. ಅಡುಗೆ ಎಲ್ಲ ಪ್ರಿಪೇರ್ ಮಾಡಕತ್ತಾರ ನೋಡ್ರಿ. ಇದು ನಾವು ಸ್ಟೇ ಮಾಡೋ ರೂಮ್ ನೋಡ್ರಿ. ಇವತ್ತು ಇಲ್ಲೇ ನಾವು ಇವಾಗ ಸ್ಟೇ ಮಾಡಿರೋ ರೂಮ್ ಒಳಗೆ ನಾವು ಎಲ್ಲರೂ ರೆಡಿ ಆಗ್ಬೇಕಿತ್ತು ರೀ ಈಗ ಭಜನೆ ಮಾಡೋಕೆ. ಸೊ ಸ್ವಲ್ಪ ಹೊತ್ತು ಕುಂತು ಮಾತಾಡಿ ಹಂಗೆ ಹರಟಿ ಹೊಡೆದು ಈಗ ರೆಡಿ ಆಗಬೇಕು. ಇಲ್ಲೇ ಎಲ್ಲ ಗಂಧ ಅದನ್ನೆಲ್ಲ ಹಚ್ಕೊಂಡು ಈಗ ರೆಡಿಯಾಗಿ ಹೋಗ್ತೀವಿ ನೋಡ್ರಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್.
ಇವತ್ತು ನವಲಾನಿಂದ ಹೊರಟು ನಮ್ಮ ಪಾದಯಾತ್ರೆ ತುರ್ವಿಹಾಳದ ಶ್ರೀ ರಾಘವೇಂದ್ರ ಮಠ ತಲುಪಿದೆ. ಇವತ್ತು ಬೆಳಗಿನ ಉಪಹಾರದ ಸೇವೆಯನ್ನ ಒಬ್ರು ಕೃಷ್ಣನ ಭಕ್ತರು ನನಗೆ ಫೋನ್ ಮಾಡಿ ಹೇಳಿದ್ರು, ನಂದು ಅದು ಏನು ಸೇವೆ ಇದೆಯಪ್ಪ ಅದು ನಾನು ಕೊಡ್ತೇನೆ, ನನ್ನ ಒಂದು ಸೇವೆಯನ್ನು ಸಲ್ಲಿಸ್ಕೊಡ್ತಂದು ಅವ್ರು ಇವತ್ತು ಬೆಳಗಿನ ಉಪಹಾರದ ಸೇವೆ ಖರ್ಚಾಗಿರ್ತಕ್ಕಂಥ 2,500 ರೂಪಾಯಿನ ನನಗೆ ಫೋನ್ಪೇ ಮುಖಾಂತರ ಕಳಿಸಿದ್ದಾರೆ. ಆ ಒಂದು ಏನ್ ಕೃಷ್ಣನ ಭಕ್ತರಿದ್ದಾಗ ಅವ್ರಿಗೆ ರಾಯರು ಆರೋಗ್ಯ ಐಶ್ವರ್ಯ ಸಂಪತ್ತನ್ನು ಕೊಟ್ಟು ಹಾಗೂ ಇದೇ ತರ ಸೇವೆ ಮಾಡುವಂತ ಶಕ್ತಿಯನ್ನ ಕೊಡಿ ಅಂತಂದು ನಾವೆಲ್ಲರೂ ರಾಯರನ್ನ ಬೇಡ್ಕೊಳ್ಳೋಣ. ಅದೇ ರೀತಿಯಾಗಿ ಫ್ರೆಂಡ್ಸ್, ನಾವು ಭಜನೆ ಅದೆಲ್ಲ ಮಾಡಿ ಊಟ ಮಾಡಿದ್ವಿ ರೀ. ಊಟ ಮಾಡಿರೋ ವಿಡಿಯೋ ನನಗೆ ಮಾಡೋದಾಗಲಿಲ್ಲ, ಸೊ ಟಯರ್ಡ್ ಆಗಿತ್ತು, ಸೊ ಅದಕ್ಕೆ ಮಾಡೋಕ್ಕಾಗಲಿಲ್ಲ. ಇವಾಗ ಮಲ್ಕೊಂಡಿವಿ, ಮತ್ತು ಬೆಳಿಗ್ಗೆ 3 ಗಂಟೆ ಕೇಳಬೇಕು. ಸೊ ಎಲ್ಲರಿಗೂ ಗುಡ್ ನೈಟ್, ಶುಭರಾತ್ರಿ. ಮತ್ತು ನಾಳಿನ ವಿಡಿಯೋ ಒಳಗೆ ಸಿಗೋಣ. ಥ್ಯಾಂಕ್ ಯು ಆಲ್.